everyone, this is Anusha and welcome to my channel. Yes, I am back in Bangalore. ಯಾಕಂದರೆ ನಾಳೆ ನನಗೆ ಆರ್ಡರ್ ಇದೆ. ಐ ಹ್ಯಾವ್ ಒನ್ ಬ್ರೈಟ್ ಟು ಡೂ ಟುಮಾರೋ ಆ್ಯಂಡ್ ಇವತ್ತು ಬಂದೆ. ನಾನು ಆ್ಯಕ್ಚುಲಿ ನೆನ್ನೆನೇ ಬರಬೇಕಿತ್ತು, ಮೊನ್ನೆನೇ ಬರಬೇಕಿತ್ತು. ಸೊ ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಅದೆಲ್ಲ ಇರೋದ್ರಿಂದ ಪ್ರೀತಮು ಅಲ್ಲೇ ಇದ್ದಿದ್ದ ಕಾರಣ ಸೊ ನಾನು ಇವತ್ತು ಅಂದರೆ ವೀಕೆಂಡ್ ಆಲ್ರೆಡಿ ಇಟ್ಸ್ ಸ್ಯಾಟರ್ಡೆ. ಸೊ ನಾಳೆ ಸಂಡೇ ನನಗೆ ಆರ್ಡರ್ ಇರೋದು. 2 days ಮುಂಚೆ ಬರಬೇಕು. ಇವತ್ತು ನಿಸರ್ಗ ಮನೆಗೆ ಹೋಗಬೇಕು, ನಂದು ಅವಳದು ಔಟಿಂಗ್ ಏನೇನೋ ಪ್ಲ್ಯಾನ್ ಇತ್ತು. ಬಟ್ ನಾನು ಬಂದಿದ್ದೆ ಇವಾಗ ಮಧ್ಯಾಹ್ನ ಬಂದಿದ್ದೀನಿ ಆ್ಯಂಡ್ ಇಟ್ಸ್ ಬೀನ್ ಆಲ್ರೆಡಿ 4:45 ಈಗ. ಸೊ ಈಗ ಫ್ರೆಶ್ ಆಗಿ ಸೂಪರ್ ಡೂಪರ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಐ ಹ್ಯಾವ್ ಬಿನ್ ಗ್ಲ್ಯಾಮ್ ಅಪ್, ಸ್ವಲ್ಪ ಗ್ಲ್ಯಾಮ್ ಅಪ್ ಆಗೋಣ ಅಂತ. ಯಾಕೆ ಅಂದರೆ ಐ ಆಮ್ ಗೋಯಿಂಗ್ ಟು ಪರ್ಚೇಸ್ iPhone 17 Pro Max. ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಯಾಕಂದರೆ ನನ್ನ ಹತ್ರ ಇದ್ದಿದ್ದು 13. ಸೊ 13ಇಂದ ಡೈರೆಕ್ಟು ಅಂದರೆ ಜಂಪ್ ಆಗ್ತಾ ಇದ್ದೀನಿ. ಸೊ 17 Pro Max, ಅದು 1 TB ಸ್ಟೋರೇಜ್ಗೆ. ಸೊ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಹೋಲ್ ಇನ್ ಮೈ ಪಾಕೆಟ್ ಬಿಕಾಸ್ ನಿಯರ್ಲಿ 2 lakh ಬೇಕಲ್ವಾ. ಸೊ ಅದಕ್ಕೆ ನಿಯರ್ಲಿ ಆಲ್ಮೋಸ್ಟ್ 2 lakhs. ಸೊ ಅದೊಂದು ನನಗೆ ಬೇಜಾರಿದೆ. ಹಂಗಾಗಿ ಆ ಪ್ರೈಸಿಂಗ್ ಅಷ್ಟು ಇರೋದ್ರಿಂದನೇ ನಾನು ಪ್ರೊಕ್ಯಾಸ್ಟಿನೇಟ್ ಮಾಡ್ತಿದ್ದೆ. ಇಲ್ಲ ಇವತ್ತು ನಾಳೆ ಅಥವಾ ಒಂದು 3 months ಇಲ್ಲ ಅಂದ್ರೆ 2 months ತೊಗೊಳ್ಳೇಬೇಕಂತ ಡಿಸೈಡ್ ಆದಮೇಲೂ ನಾಳೆ ಅನ್ನೋ ಥರ. ಕೊನೆಗೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಹೋಗೋದು, ಪ್ಲೀಸ್ ಹೋಗಿ ತಗೋ, ಫಸ್ಟ್ ಹೋಗು ತಗೋ ಅಂತ. ಸೊ ಅದಕ್ಕೆ ಐಮ್ ಲೈಕ್ ಇಲ್ಲ ಅಂದ್ರೂ ಇವತ್ತು ತೊಗೊಬಿಡೋಣ ಅಂತ. ಆ್ಯಂಡ್ ಇನ್ನೊಂದು ನನಗೆ ಬೇಕಾಗಿದ್ದು 17 Pro Max ಸಿಲ್ವರಲ್ಲಿ. ಬಟ್ ಸಿಲ್ವರಲ್ಲಿ 1 TB ಎಲ್ಲೂ ಅವೈಲಬಲ್ ಇಲ್ಲ. ಸೊ 1 ವೀಕಿಂದ ಹುಡ್ಕಾಡ್ಸಿದ್ದೀನಿ, ಅಂದರೆ ಲೈಕ್ ಬ್ಯಾಂಗ್ಳೂರು ಪೂರ್ತಿ ಎಲ್ಲೂ ಸ್ಟಾಕ್ ಇಲ್ಲ. ನನಗೆ ಇವಾಗ ಸಡನ್ನಾಗಿ ಸ್ಟಾಕ್ ಇದೆ ಅಂತ ಅಪ್ಡೇಟ್ ಮಾಡಿರೋದು ಆರೆಂಜ್ ಮತ್ತು ಬ್ಲೂ ಕಲರಲ್ಲಿ. ಸೊ ಏನೂ ಮಾಡೋದಕ್ಕಾಗಲ್ಲ. ನನಗೇನಾದ್ರು ಆರ್ಡರ್ ಪ್ಲೇಸ್ ಮಾಡಿದ್ರೆ 3 weeks ಆದರೂ ಆಗ್ಬೋದು, 4 weeks ಆದರೂ ಆಗ್ಬೋದು, ವೈಟಿಂಗ್ ಪೀರಿಯಡ್ ಅಂತ ಹೇಳಿದ್ದಾರೆ ಇಮ್ಯಾಜಿನಲ್ಲಿ. ಸೊ ಅಷ್ಟೆಲ್ಲ ನನಗೆ ಇವಾಗ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಬಿಕಾಸ್ ದಿಸ್ 17 ಇದೆಯಲ್ಲ, ಇಟ್ಸ್ ಗಿವಿಂಗ್ ಅಪ್. ಆ್ಯಂಡ್ ನಾನು ಮೇಕಪ್ ವಿಡಿಯೋಸ್, ರೀಲ್ಸ್ ಎಲ್ಲ ಮಾಡೋದ್ರಿಂದ, ಸೊ 4K ವಿಡಿಯೋಸ್ ಎಲ್ಲ ಮಾಡೋದ್ರಿಂದ ಸೊ ಇಟ್ಸ್ ಡನ್. ಈ ಮೊಬೈಲ್ ಅಂತೂ ಇಟ್ಸ್ ಡನ್. ಸೊ ಅದಕ್ಕೇ ಇವಾಗ ಅಷ್ಟು ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಪ್ರೀತಮ್ ಈಸ್ ಲೈಕ್ ಬ್ಲೂನೇ ತಗೋ, ಬಿಕಾಸ್ ಅಕಸ್ಮಾತ್ ಇದಕ್ಕೆ ಕೈ ಕೊಟ್ಟರೆ, ಇದೇನಾದ್ರು ಸರ್ವಿಸಿಗೆ ಬಂದರೆ ಅಗೇನ್ ಯು ವಾಂಟ್ ಟು ಸ್ಪೆಂಡ್ ಮೋರ್ ಮನಿ ಅಂತ. ಸೊ ಅದಕ್ಕೆ ಓಕೆ, ಆರೆಂಜ್ ಅಂತೂ ನನಗೆ ಬೇಡ, ತುಂಬ ಲೌಡ್ ಅಂತ ಅನಿಸ್ತು. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಫಾರ್ ಬ್ಲೂ. ಪಿಂಕ್ ಏನಾರು ಇದೆ, ಅಂದರೆ ಲೈಟ್ ಪಿಂಕ್ ಥರ, ಜಟಾಕಲ್ಲ ಆ ಥರ ಇದ್ದಿದ್ರೆ ನಾನು ಪಿಂಕ್ ತೊಗೋತಿದ್ದೆ. ಬಿಕಾಸ್ ನಾನು 13 ಪಿಂಕೇನೆ. ಬಟ್ ಪಿಂಕ್ ಇಲ್ಲ, ನನಗೆ ಸಿಲ್ವರ್ ಬೇಕಿತ್ತು, ಸೇಫರ್ ಸೈಡ್, ವೈಟ್ ಥರ ಅನಿಸುತ್ತೆ. ಸೊ ವೈಟ್ ಸಿಲ್ವರ್ ಬೇಕಿತ್ತು ಅಂದ್ಕೊಂಡೆ. ಅದು ಅವೈಲಬಲ್ ಇಲ್ಲದೇ ಇರೋ ಕಾರಣ ಈಗ ಸದ್ಯಕ್ಕೆ ನನಗೆ ಯಾವ್ದು ಅವೈಲಬಲ್ ಇದೆ. ಬಿಕಾಸ್ ಯಾಕಂದರೆ ಲಿಟ್ರಲಿ 15-20 ಡೇಸಿಂದ ಹುಡುಕ್ಸಿದ್ದೀನಿ, ಸ್ಟಾಕ್ ಎಲ್ಲೂ ಇಲ್ಲ. ಪ್ರೀ ಆರ್ಡರೇ ಮಾಡಬೇಕಂತ ಎಲ್ಲ ಕಡೆ ಹೇಳಿದ್ದು. ಇದು ಒಂದು ಕಡೆ ನನಗೆ ಇಮಿಡಿಯೇಟಾಗಿ ಆರೆಂಜ್ ಬ್ಲೂ ಅವೈಲಬಲ್ ಇದೆ, ಬಂದು ತೊಗೋಬೋದು ಅಂತ ಹೇಳಿದ್ರು. ಸೊ ಇನ್ನು ನಾನು ವೆಯ್ಟ್ ಮಾಡಲ್ಲ. ಸೊ ಹೋಗಿ ಬ್ಲೂ ತೊಗೊಬಿಡೋಣ ಅಂತ ಡಿಸೈಡ್ ಮಾಡಿ ರೆಡಿ ಆಗಿದ್ದೀನಿ. ಈ ಥರ ದಿಸ್ ಈಸ್ ಹೌ ಐ ಆಮ್ ರೆಡಿ. ಐ ಆಮ್ ವೇರಿಂಗ್ ದಿಸ್ ಶರ್ಟ್, ನೋಡಿರ್ಬೋದು ಮಿಂತ್ರಾ ಹಾಲ್ ವಿಡಿಯೋದಲ್ಲಿ. ಆ್ಯಂಡ್ ದಿಸ್ ಫುಟ್ವೇರ್ ಆಲ್ಸೋ ಇಟ್ಸ್ ಅ ನ್ಯೂ ಒನ್ ಐ ಗಾಟ್ ಫ್ರಮ್ ಕಾಯ್. ಇದು ಅಷ್ಟೇ ಮಿಂತ್ರಾದಲ್ಲೇ ನೋಡಿರ್ತೀರ ಅಂತ ಅನ್ಕೊತೀನಿ. ಇನ್ನೊಂದು ಹಾಲ್ ವಿಡಿಯೋ ಬರುತ್ತೆ ಸೂನ್, ಅಥವಾ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ನ್ಯೂ ಫುಟ್ವೇರ್ ಇದಕ್ಕೆ ಮ್ಯಾಚ್ ಆಗಲಿ, ಕ್ಯಾಶುಯಲ್ ಆಗಿರಲಿ ಅಂತ ಈ ಥರ ಈಸಿ ಬ್ರೀಸಿಯಾಗಿ ಹಿಂಗೆ ರೆಡಿ ಆಗಿದ್ದೀನಿ. 13ಇಂದ 17 Pro Max 1 TB, oh my god, it's a huge thing for me and I'm super duper proud of myself. Actually I'm getting this for myself. ಹಂಗಾಗಿ I'm super duper proud because ಇಷ್ಟು ದುಡ್ಡು ನಾನು ಹಾಕ್ಬೇಕಾ, ನನ್ನ ದುಡ್ಡು, ಆ ಥರ ಎಲ್ಲ ಫೀಲಿಂಗ್ಸ್ ಇರುತ್ತಲ್ಲ. ಹಂಗಾಗಿನೇ ಮುಂದೆ ಹೋಗ್ತಾ ಇತ್ತು. ಸೊ ಈಗ ಫೈನಲಿ I'm getting it. I'm happy. Let's go. ಹಾಯ್ ಯು ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಇಟ್ಸ್ 6:45. ಇವಾಗ 7 o'clock ನಾನು ವೆನ್ಯೂ ಲೊಕೇಶನ್ಗೆ ಐ ಲೀವ್. ಆ್ಯಂಡ್ ಫೈನಲಿ
ಐ ಆಮ್ ಹೋಲ್ಡಿಂಗ್ 17 Pro Max. ಓ ಮೈ ಗಾಡ್, 1 TB. ನಾನು ಅಂದ್ಕೊಂಡೇ ಇರಲಿಲ್ಲ ದಟ್ ಐ ವಿಲ್ ಗೆಟ್ ದಿಸ್ ಅಂತ. ಅಂದರೆ ದಿಸ್ ಸೂನ್. ಸೊ ಫ್ಯೂಚರಲ್ಲಿ ಪ್ಲ್ಯಾನ್ ಇತ್ತು ಅಥವಾ ವಾಟ್ ಎವರ್ ಮುಂದೆ ಇತ್ತು, ಬಟ್ ಇಷ್ಟು ಬೇಗ ನಾನು ತೊಗೊತೀನಿ ಈ ಥರ ಒಂದು ಅಪ್ಗ್ರೇಡೇಷನ್, ಅದು ಪ್ರೋ ಮ್ಯಾಕ್ಸ್ ಎಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ. ಐ ಆಮ್ ಸೋ ಮಚ್ ಹ್ಯಾಪಿ. ಆ್ಯಂಡ್ ನನ್ನ ಬ್ಲೂ ಕಲರ್ ಇಷ್ಟ ಇಲ್ಲ ಅಂತಿದೆ. ಆ್ಯಕ್ಚುಲಿ ಇಷ್ಟ ಆಗ್ತಿದೆ. ಸೊ ಇಂಟರ್ನೆಟಲ್ಲಿ ಅಥವಾ ಆನ್ಲೈನಲ್ಲಿ ನೋಡಿದ ಥರ ಬ್ಲೂ ಅಲ್ಲ. ಸೊ ಚೆನ್ನಾಗಿದೆ. ಬಟ್ ಏನಂದರೆ ಡಾರ್ಕ್ ಕಲರ್ಸ್ ಆರ್ ನಾಟ್ ಲೈಕ್ ಮೈ ವೈಬ್. ನಾನು ಸ್ವಲ್ಪ ಲೈಟ್ಗೆ ಹೋಗ್ತೀನಿ. ಸೊ ಹಾಗಾಗಿ ನಾನು ಸಿಲ್ವರ್ ವೈಟ್ ಅಂತ ಅಂದ್ಕೊಂಡಿದ್ದೆ. ಸೊ ಯಾ, ಬ್ಲೂ ಈಸ್ ಆಲ್ಸೋ ಗುಡ್. ಇಟ್ಸ್ ನೈಸ್. ಫೀಲಿಂಗ್ ಸೋ ಮಚ್ ಹ್ಯಾಪಿ, ಗ್ರೇಟ್ ಆ್ಯಂಡ್ ಆಲ್ ದ್ಯಾಟ್. ಸೊ ಗೆಟಿಂಗ್ ಮೈ ಸೆಲ್ಫ್ ಲೈಕ್ ಒಂದು ಹ್ಯೂಜ್ ಅಮೌಂಟ್ದು ಸೆಲ್ ಫೋನ್ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್. ಬೇರೆಯವ್ರಿಗೆಲ್ಲ ಇಲ್ದೇ ಇರ್ಬೋದು. ಫಾರ್ ಮೀ ಗೆಟಿಂಗ್ ಮೈ ಸೆಲ್ಫ್ ಅಂತ ಅಂದರೆ, ಸೊ ನಾನು ಅಂದ್ಕೊಂಡಿದ್ದಕ್ಕಿಂತ ನನಗೆ 20K ಸ್ವಲ್ಪ ಜಾಸ್ತಿ ಆಯಿತು ಬಿಕಾಸ್ ಆಫ್ ದಟ್ ಇನ್ಶೂರೆನ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಹಾಗಾಗಿ ಇಟ್ ಕಾಸ್ಟೆಡ್ ಮಿ ಮೋರ್ ದ್ಯಾನ್ 2 lakh. ಐ ಥಿಂಕ್ ಇಟ್ಸ್ ಟೋಟಲಿ ವರ್ತ್ ಇಟ್. ಇದು ಕೂಡ ನಾನೇನಾದ್ರು ಇವಾಗ ರೈಟ್ ನೌ ಐ ಆಮ್ ಅ ಮೇಕಪ್ ಆರ್ಟಿಸ್ಟ್, ಅಕಸ್ಮಾತ್ ಇದಿಲ್ಲ ಅಂದು ಜಸ್ಟ್ ವ್ಲಾಗಿಂಗ್ ಮಾಡಿದಿದ್ರೆ ನಾನು ಇದಕ್ಕೆ ಖಂಡಿತ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ. ಸೊ ನನ್ನ ವರ್ಕಲ್ಲಿ ನಾನು ಕಾಂಪ್ರಮೈಸೇ ಇಲ್ಲ. ಸೊ ಆ್ಯಂಡ್ ಇಟ್ಸ್ ಅ ಪಾರ್ಟ್ ಆಫ್ ಮೈ ವರ್ಕ್ ಇನ್ವೆಸ್ಟ್ಮೆಂಟ್ ಅಂತಲೇ ನಾನು ಇನ್ವೆಸ್ಟ್ ಮಾಡಿದ್ದು. ಇಫ್ ಯು ಲುಕಿಂಗ್ ಫಾರ್ ಅ ಮೇಕ್ ಓವರ್ ಫಾರ್ ಯೋರ್ ಬಿಗ್ ಡೇಸ್ ಆರ್ ಎನಿ ಸ್ಪೆಷಲ್ ಡೇ, ಇಫ್ ಯು ವಾಂಟ್ ಬುಕ್ ಮೀ, ಇಲ್ಲೇ ಹಾಕಿರ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್. ಯು ಕ್ಯಾನ್ ಕಾಲ್ ಮೀ, ಯು ಕ್ಯಾನ್ ವಾಟ್ಸಪ್ ಮೀ, you can have your enquiries, all that. So much happy and privileged to work for your big day, to make your day even more special. I'm giving my best in the market because ಬೆಂಗಳೂರಲ್ಲಿ ಈಗಿರೋ ಪ್ರೈಸಿಂಗು ಮೇಕಪ್ ಆರ್ಟಿಸ್ಟ್ಗಳಿಗೆ, ಸೊ ನಂದೇನು ಪ್ರೈಸಿಂಗ್ ಇದೆ ಐ ಆಮ್ ಗಿವಿಂಗ್ 100% ಅಂತ ಅನಿಸುತ್ತೆ. ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಇವನ್ ಇನ್ ಅ ಪ್ರೈಸಿಂಗ್ ಆಲ್ ದಟ್, ಬಿಕಾಸ್ ನನಗೊಂದು ಅದಿತ್ತು. ನಾನು ಮೇಕಪ್ ಆರ್ಟಿಸ್ಟ್ ಆದಾಗ ಐ ವಾಂಟ್ ಕೀಪ್ ಸೋ ಆ್ಯಂಡ್ ಸೋ ಪ್ರೈಸಸ್ ಆ್ಯಂಡ್ ಐ ವಾಂಟ್ ಗಿವ್ ಬೆಸ್ಟ್ ಆ್ಯಂಡ್ ಐ ವಾಂಟ್ ಟು ಯೂಸ್ ಅ ಹೈ ಆ್ಯಂಡ್ ಆಲ್ ದಟ್ ಲಕ್ಸುರಿ ಮೇಕಪ್ ಪ್ರಾಡಕ್ಟ್ಸ್ ವಿತ್ ದ ಬೆಸ್ಟ್ ಪ್ರೈಸ್ ಅಂತ. ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್ ಇನ್ ದ ಮಾರ್ಕೆಟ್ ಬಿಕಾಸ್ ಬೆಂಗಳೂರಲ್ಲಿ ಈಗ ಮಾರ್ಕೆಟ್, ಈಗ ಪ್ರೈಸಿಂಗ್ ಏನಿದೆ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಅದೆಲ್ಲ ನಂಗೆ ಗೊತ್ತಿರೋ ಕಾರಣ ಐ ಆಮ್ ಟೆಲಿಂಗ್ ದಿಸ್ ಔಟ್ ದೇರ್ ಸೊ ಲೌಡ್ಲಿ ಆ್ಯಂಡ್ ಪ್ರೌಡ್ಲಿ. Yes, now let's go to my workplace. ಸುಮ್ಮನೆ ಇಲ್ಲೇನಾ? Hi you guys, it's been evening, ಈಗ 4:30. ವರ್ಕ್ ವಾಸ್ ಬಿಟ್ ಕಿಯಾಸ್. ನಾನು ಒಂದೇ ಕ್ಲೈಂಟು ಅಂದರೆ ಒಂದೇ ಆರ್ಡರ್ದು ಇಬ್ಬರದ್ದು ಮಾಡಬೇಕಿತ್ತು. ಸೊ ಲೊಕೇಶನ್ ಇಬ್ಬರದೆಲ್ಲ ಸ್ವಲ್ಪ ಚೇಂಜ್ ಆಯಿತು ಆ ಥರ ಎಲ್ಲ. ಬಟ್ ಇಟ್ ಕೇಮ್ ಔಟ್ ವೆಲ್, ದ ಮೇಕಪ್ ಎವ್ರಿಥಿಂಗ್ ಕೇಮ್ ಔಟ್ ವೆಲ್. ಐ ಆಮ್ ಹ್ಯಾಪಿ. ಬಟ್ ಬಂದು ನನಗೆ ನೆನ್ನೆ ನೈಟ್ ನಿದ್ದೆ ಇಲ್ಲ. ಸೊ ನೆನ್ನೆ ನೈಟ್ ಪೂರ್ತಿ ನಿದ್ದೆ ಇಲ್ದರ ಕಾರಣ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಗೇನ್ ವರ್ಕ್ ಮಾಡಿ ನಾನು ಮನೆಗೆ ಬರೋ ಎಕ್ಸ್ಪೆಕ್ಟೇಷನ್ 10:30 ಇಟ್ಕೊಂಡಿದ್ದೆ. ಬಟ್ ಮನೆಗೆ ಬಂದಾಗ ಆಲ್ಮೋಸ್ಟ್ ಇಷ್ಟು ವಾಸ್ 12:45 ಹಾಗೆ 1 ಆಗಿಬಿಟ್ಟಿತ್ತು. ಸೊ ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ದೆ. ಸೊ ಏನೂ ತಿಂದಿಲ್ಲ ಮಧ್ಯಾಹ್ನ, ಯಾಕಂದರೆ ಈಗ ಐ ಹ್ಯಾವ್ ಆರ್ಡರ್ಡ್ ಸಮ್ ಸ್ಯಾಂಡ್ವಿಚ್ ಏನಾದ್ರು ತಿನ್ನೋಣ ಅಂತ ಹೊಟ್ಟೆ ಹಸಿತಿದ್ದೆ ಹಾಗಾಗಿ. ಸೊ ಇವಾಗ ಸ್ಯಾಂಡ್ವಿಚ್ ತಿಂದು ನಾನು ಆಚೆ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಫೋರಮ್ ಮಾಲ್ ಹೋಗಬೇಕಿತ್ತು, ಇಲ್ಲ ಪ್ರೀತಮ್ದು ನಂದು ಮಂತ್ರಿ ಮಾಲ್ ಹೋಗೋ ಪ್ಲ್ಯಾನ್ ಇತ್ತು. ಸೊ ಎಲ್ಲೂ ಹೋಗದೇ ಇರೋ ಕಾರಣ ಇವಾಗ ನಾನು ಸ್ವಲ್ಪ ಬೆಮೆಲ್ ರೋಡಲ್ಲಿ ಹೋಗ್ತೀನಿ. ಕ್ಯಾರೆಟ್ ಲೈನಲ್ಲಿ ಸ್ವಲ್ಪ ಕೆಲಸ ಇದೆ, ಏನೋ ರಿಪೇರ್ ಏನೋ ಕೊಟ್ಟಿದ್ದೆ ಅದು. ಆಮೇಲೆ ನೋಡೋಣ ವಿಂಕಾ ರೋಸ್ ಹೋಗೋಣ. ವಿಂಕಾ ರೋಸ್ ಹೋಗಿ ತುಂಬ ದಿನ ಆಯಿತು. ನೋಡೋಣ ಹೋಗಿ ವಿಂಕಾ ರೋಸಲ್ಲಿ ಸ್ವಲ್ಪ ಶಾಪ್ ಮಾಡೋಣ ಅಂತ. ಆ್ಯಂಡ್ ಬ್ಲ್ಯಾಕ್ ಫ್ರೈಡೇ ಸೇಲ್ ನಡೀತಿದೆ. ನಾನು ಕೆಲವೊಂದೆಲ್ಲ ಶಾಪ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಟಿಲ್ ಐ ಥಿಂಕ್ 14,000 ತನಕ ಬಿಲ್ ಆಗಿದೆ. ಸ್ವಲ್ಪ ಹೈ ಎಂಡ್ ಪ್ರಾಡಕ್ಟ್ಸ್ ಕಮ್ಮಿನೇ, ಬಟ್ ಬಿಲ್ ಜಾಸ್ತಿ ಆಗಿದೆ ಫಾರ್ ಮೈ ಕ್ಲೈಂಟ್ಸ್. ನೋಡೋಣ ಅದೆಲ್ಲ ಆದರೆ ಮಿನಿ ಹಾಲ್ ಒಂದು ಮಾಡ್ತೀನಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಾನು ಯಾಕೆ ಫೋರಮ್ ಮಾಲ್ಗೆ ಹೋಗ್ಬೇಕು ಅಂದ್ಕೊಂಡೆ ಅಂದರೆ, ನಾನು ಬರ್ಕಿನಲ್ಲಿ ಒಂದು ಫುಟ್ವೇರ್ ನೋಡಿಬಿಟ್ಟಿದ್ದೀನಿ ಆಯಿತಾ. ಇಲ್ಲಿ ಪಿಕ್ಚರ್ ಪಾಪ್ ಮಾಡ್ತೀನಿ. ನಂಗೆ ಅದು ತುಂಬ ಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಅಂದರೆ ಒಂದು ಸ್ಟೈಲ್ ಅಥವಾ ಒಂದು ವಾಟರ್ ಪ್ರೂಫ್ ಲೈಟ್ ವೆಯ್ಟ್ ಒಂದು ತೊಗೊಳ್ಳೋಣ ಅಂತ ನನ್ನ ಹತ್ರ ಇರೋ ಬರ್ಕಿನ್ 1 year ಆಯಿತು. ಆ್ಯಂಡ್ ಅದು ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಲೂಸ್ ಥರ ಎಲ್ಲ ಅಂದರೆ ಫೀಲ್ ಆಗ್ತಿದೆ. ಅದಕ್ಕೆ ಐ ವಾಂಟ್ ದಟ್ ಪರ್ಟಿಕ್ಯುಲರ್ ಬರ್ಕಿನ್ ಪಿಂಕ್ ಒನ್. ನೋಡೋಣ ಅದನ್ನು ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು 2 days ಆಯಿತು. ನೆನ್ನೆನೂ ಹೋಗೋಕ್ಕಾಗಲಿಲ್ಲ.
ಮಂತ್ರಿ ಮಾಲ್ ಏನೋ ಮಲ್ಲೇಶ್ವರಂ ಕೆಲಸ ಇದೆ, ಹೋಗ್ತೀವಿ ಹಾಗೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿಲ್ಲ. ಸೊ ನೋಡೋಣ. ಇವತ್ತು ಅಷ್ಟೇ ನಾನು ಮಲ್ಕೊಂಡಿಲ್ಲ ಅಂದಿದ್ರು ನಾನು 3ಗೆಲ್ಲ ಎದ್ಬಿಟ್ಟು ನೀಟಾಗಿ ಫ್ರೆಶ್ ಆಗಿ ಫೋರಮ್ಗೆ ಹೋಗೋಣ, ಬರ್ಕಿನಲ್ಲಿ ಅದೊಂದು ಮಾಡೋಣ. ಮತ್ತು ಮ್ಯಾಗ್ನೋಲಿಯಾ ಬೇಕ್ರಿಲೂ ಅಷ್ಟೇ ನಾನು ಒಂದು ಕುನಾಫಾದೊಂದು ಡೆಸರ್ಟ್ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮು 2 ಸರಿ ಹೋಗಿದ್ರು ಟ್ರೈ ಮಾಡೋಕ್ಕಾಗಿಲ್ಲ. ವೀಕೆಂಡ್ಸಲ್ಲಿ ಸ್ಟಾಕ್ ಇರುತ್ತೆ ಅದು. ಸೊ ಹಂಗಾಗಿ ಇವತ್ತು ವೀಕೆಂಡ್ ಸಂಡೇ ಅಲ್ಲ, ಸೊ ಹೋಗಿ ಹಾಗೆ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡೆ. ಐ ಕುಡೆಂಟ್. ಸೊ ಇವಾಗ ಒಬ್ಬಳೇ ಹೋಗೋ ಮೂಡಿಲ್ಲ. ಸ್ವಲ್ಪ ಬೇಗ ಇದ್ದಿದ್ರೆ ಆ ಮೂಡ್ ಇರ್ತಿತ್ತೇನೋ. ಈಗ ವಿಲ್ ಗೋ ಫಾರ್ ಬೆಮ್ಮೆಲ್ ರೋಡ್ ಓನ್ಲಿ, ವಿಲ್ ಗೋ ಫಾರ್ ವಿಂಕಾ ರೋಡ್. Hi you guys, this is our next day and I'm already super duper ready. ಎಲ್ಲಿಗೆ ಅಂದರೆ ಹ್ಯಾವ್ ಸಮ್ ಪರ್ಸ್ನಲ್ ವರ್ಕ್ JP Nagar ಸೈಡು. ಸೊ JP Nagarಗೆ ಹೋಗಿ ಹಾಗೆ ಬೇಕಾದರೆ ಐ ಥಾಟ್ ಐ ವಿಲ್ ಗೋ ಔಟ್. ಆ್ಯಸ್ ಐ ಸೆಡ್ ಇನ್ ದಿಸ್ ವ್ಲಾಗ್, ನಾನು ಆಚೆ ಹೋಗಬೇಕು, ಮಾಲ್ಗೆ ಹೋಗಬೇಕು, ಬರ್ಕಿನ್ ಸ್ಟಾಕ್ ಒಂದು ಫುಟ್ವೇರ್ ತೊಗೊಳ್ಬೇಕು. ಸೊ ಆ ಥರ ಹೇಳ್ತಾನೆ ಇದ್ದೆ. ಸೊ ಅಗೇನ್ ಪ್ರೀತಮ್ ಈಸ್ ಬ್ಯುಸಿ ಟುಡೇ, ಅವನು ಆಚೆ ಹೋಗಿದ್ದಾನೆ. ಸೊ ಹಿ ವಿಲ್ ನಾಟ್ ಜಾಯಿನ್ ಮೀ. ಸೊ ಐಮ್ ನಾಟ್ ಗೋಯಿಂಗ್ ಫಾರ್ ಎನಿ ಹೋಮ್ ಮಂತ್ರಿ ಮಾಲ್ ಮಲ್ಲೇಶ್ವರಂ. ಸೊ JP Nagarದಿಂದ ಮುಗಿಸ್ಕೊಂಡು ಆದರೆ ಕೋರಮಂಗಲ ಮಾಲ್ಗೆ ಹೋಗ್ತೀನಿ, ಫೋರಮ್ ಮಾಲ್ಗೆ. ಇಲ್ಲ ಅಂದರೆ ಫೋರಮ್ ಮಾಲ್ ಕೋಣನಕುಂಟೆ ಕ್ರಾಸ್ಗೆ ಹೋಗ್ತೀನಿ. ಹೋಗಿ ಒಂದು ರೌಂಡೆಲ್ಲ ಹಾಕ್ಕೊಂಡು, ಸೊ ನಾನು ಫುಟ್ವೇರ್ ಅದು ಆನ್ಲೈನಲ್ಲಿ ನೋಡಿರೋದಲ್ಲ, ಸೊ ನನಗೆ ಆಫ್ಲೈನ್ ಅದು ನೋಡೋ ತನಕ ನಂಗೆ ಸಮಾಧಾನ ಇಲ್ಲ. ಬಿಕಾಸ್ ಆನ್ಲೈನಲ್ಲಿ ನೋಡಿ ನಂಗೆ ತುಂಬ ಇಷ್ಟ ಆಗೋಯ್ತು. ಇಲ್ಲಿ ಪಾಪ್ ಮಾಡ್ತೀನಿ ನಾನು. ಸೊ ಮಿಂತ್ರಾದಲ್ಲಿ ನೋಡಿದ್ದು ನಾನು, ನಂಗೆ ಸಖತ್ ಇಷ್ಟ ಆಗೋಯ್ತು. ಸೊ ಆಫ್ಲೈನಲ್ಲಿ ನೋಡಿ ನನಗೆ ಹಾಕಿ ಫೀಲ್ ಮಾಡಿ ನಂಗೆ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಬಂದು, ಇನ್ನೊಂದು ಸ್ವಲ್ಪ ಹಾಗೆ ಹ್ಯಾಂಗ್ಔಟ್ ಮಾಡೋಣ, ಹೋಗೋಣ ಅಂತ. ಬಿಕಾಸ್ ಅಗೇನ್ ಟುಮಾರೋ, ಡೇ ಆಫ್ಟರ್ ಟುಮಾರೋ ಆ್ಯಂಡ್ ಆಲ್ ಐ ಹ್ಯಾವ್ ಬ್ರೈಡ್ಸ್, ಐ ವಿಲ್ ಬಿ ಬ್ಯುಸಿ. ಸೊ ಟುಡೇ ಆ್ಯಂಡ್ ಟುಮಾರೋ ಐ ಥಿಂಕ್ ಐ ವಿಲ್ ಬಿ ಬಿಟ್ ಫ್ರೀ. ಹಾಗಾಗಿ ದಿಸ್ ಈಸ್ ಹೌ ಐ ಆಮ್ ರೆಡಿ, ಆ್ಯಸ್ ಕ್ಯಾಶುವಲ್ ಆ್ಯಸ್ ದಟ್. ಈ ಟಾಪ್ ನೋಡಿರ್ಬೋದು ನೀವು. ಐ ಗಾಟ್ ದಿಸ್ ಫ್ರಮ್ ಮಿಂತ್ರಾ. ಇಟ್ ಇಸ್ ಸೋ ಗುಡ್, ಸೋ ಕಂಫರ್ಟಬಲ್, ಕಾಟನ್ ಗುಡ್. ಅಂದರೆ ಕಾಲೇಜ್ ಅವ್ರಿಗಾಗಿರ್ಬೋದು, ನಮ್ಮ ಕ್ಯಾಶುವಲ್ ವೇರ್ಸ್ಗಾಗಿರ್ಬೋದು, ವರ್ಕ್ ಮತ್ತು ಕಾಲೇಜ್ ಅವ್ರಿಗೆ ಲೈಕ್ ಫುಲ್ ಡೇ ಹಾಕೋಬೇಕಲ್ಲ, ತುಂಬ ಕಂಫಿ ಆಗಿದೆ. ಕಾಟನ್ನು ತುಂಬ ಚೆನ್ನಾಗಿದೆ. ಡನ್ ವಿತ್ ಮೈ ವರ್ಕ್ ಆ್ಯಂಡ್ ನಾನಿವಾಗ ಹ್ಯಾವ್ ಬುಕ್ ಫಾರ್ ಫೋರಮ್ ಸೌತ್ ಕೋಣನಕುಂಟೆ ಕ್ರಾಸ್. ಬಿಕಾಸ್ ನಾನು ಕೋರಮಂಗಲ ಫೋರಮ್ಗಿಂತ ಇದೇ ಹತ್ತಿರ ಇತ್ತು. ಸೊ ಅದಕ್ಕೆ ಇಲ್ಲೇ ಬುಕ್ ಮಾಡಿದೆ. ಫೈನ್, ವಿಲ್ ಗೋ ಹಿಯರ್ ಓನ್ಲಿ. ಐ ಹ್ಯಾವ್ ರೀಚ್ಡ್ ಫೋರಮ್ ಬಟ್ ಐ ಆಮ್ ಫೀಲಿಂಗ್ ಹಂಗ್ರಿ. ಇನ್ನೇನು 2 o'clock 3 minutes ಇದೆ ಅಷ್ಟೇ. ಸೊ ಅದಕ್ಕೆ ಐ ಥಿಂಕ್ ಐ ವಿಲ್ ಹ್ಯಾವ್ ಫುಡ್ ಆ್ಯಂಡ್ ದೆನ್ ಐ ವಿಲ್ ಗೋ ಫಾರ್ ಶಾಪಿಂಗ್. ಯು ಮೀಲ್ ತಿನ್ನಲ್ಲ, ಐ ಮೀನ್ ಕಂಫರ್ಟ್ ಫುಡ್ ಏನಾದ್ರು. ನಂದು ಸೌತ್ ಇಂಡಿಯನ್ ಗೊತ್ತಲ್ಲ, ನನ್ನ ಕಂಫರ್ಟ್ ಫುಡ್ ಸೌತ್ ಇಂಡಿಯನ್. ಸೊ ಅದೇನಾದ್ರು ಹೋಗ್ಲಾ ಅಥವಾ ಅಟ್ಲೀಸ್ಟ್ ಇಂಡಿಯನ್ ಕ್ಯೂಸಿನ್ ಹೋಗ್ಲಾ ಅಂತ ಯೋಚನೆ ಮಾಡ್ತಿದ್ದೀನಿ. ಬ್ಯೂಟಿಫುಲ್, ಐ ಲವ್ ದಿಸ್ ಮಾಲ್. ಐ ಥಿಂಕ್ ಐ ವಿಲ್ ಹ್ಯಾವ್ ಯು ಮೀಲ್ ಒಂದು ಬೌಲ್ ತೊಗೊಂಬಿಟ್ಟು ನೆಕ್ಸ್ಟು ಮ್ಯಾಗ್ನೋಲಿಯಾದಲ್ಲಿ ಏನಾದರೂ ತಿನ್ನಲಾ ಡೆಸರ್ಟ್ ಅಂತ ಯೋಚನೆ ಮಾಡ್ತಾಯಿದ್ದೀನಿ. Done, I'm full now. It's time for me to do some shopping ಇವಾಗ. ಸೊ ಮ್ಯಾಗ್ನೋಲಿಯಾದಲ್ಲಿ ಹೋಗ್ಲಾ ಅಂದರೆ ಒಬ್ಬಳೇ ತಿನ್ನೋಕ್ಕಾಗಲ್ಲ. ಸೊ ನೋಡೋಣ, ಲಾಸ್ಟ್ಗೆ ಇಟ್ಕೊಳ್ಳೋಣ. ಅದು ನಾವು ವಿಲ್ ಗೋ ಫಾರ್ ಬರ್ಕಿನ್ ಸ್ಟಾಕ್ಸ್ ಫಸ್ಟ್, ಅಲ್ಲೇ ಹೋಗ್ಬಿಡೋಣ. ಅದು ಪಕ್ಕ ಸ್ಟ್ಯೂ ಮೇಡನ್ ಇದೆ, ಆಲ್ ದ್ಯಾಟ್. ಲೆಟ್ ಮಿ ಹ್ಯಾವ್ ಅ ಲುಕ್. ಐ ವಾಸ್ ಲುಕಿಂಗ್ ಫಾರ್ ದೀಸ್ ಲೈಕ್ ವಾಟರ್ ಪ್ರೂಫ್ ಒನ್, ಪಿಂಕ್ ಒನ್. ಅಂದರೆ ಈ ಪಿಂಕ್ ಅಲ್ಲ, ಈ ಪೀಚ್ ಕಲರ್ ನಾನು ನೋಡಿದ್ದು ಆನ್ಲೈನಲ್ಲಿ. Finally I'm here, I'm gonna try and I'm gonna get myself one. Perfect, ಸಕ್ಕತ್ತಾಗಿ ಕಾಣ್ತಾ ಇದೆ. ಎಸ್, ನನ್ನ ಸೈಜ್ ಬರಲಿ, ನನ್ನ ಸೈಜ್ ಹಾಕ್ಬಿಟ್ಟು ನೋಡಿದ್ರೆ ಐ ಡಿಸೈಡ್. ದಿಸ್ ಒನ್ ಬಿಕೇಮ್ ಓಲ್ಡ್, ಬುಡ್ಡ ಆಗೋಯ್ತಿದೆ ಇವಾಗ. ಆ್ಯಂಡ್ ಅನ್ನೋದು ನಂಗೆ ಡೈಲಿ ಯೂಸ್ ಒಂಥರ ಈ ಥರ ವಾಟರ್ ಪ್ರೂಫ್ ಥರದ್ದು ಈ ಥರ ಬೇಕಂತಲೇ ನೋಡ್ತಾ ಇದೆ. ವೈಟ್ ಒನ್ ಕೂಡ ನನ್ನ ಮೈಂಡಲ್ಲಿದೆ, ನೋಡೋಣ. ದಿಸ್ ವೈಟ್ ಒನ್ ಈಸ್ ಆಲ್ಸೋ ಲುಕಿಂಗ್ ಗುಡ್.
ಏನಾದ್ರು ಒಂದು ಪರ್ಟಿಕ್ಯುಲರ್ ಶಾಪ್ ಮಾಡಬೇಕು ಅಂತ ಬಂದಾಗಲೇ ಸಿಗೋದಿಲ್ಲ. ಸೊ ಅಲ್ಲಿ ನೋಡ್ಬಿಟ್ಟು ನಂಗೆ ಖುಷಿ ಆಯಿತು ಸ್ಟೋರಲ್ಲಿ, ಓಕೆ ಇದಿದೆ ನಾನು ಇದೇ ನೋಡಿದ್ದಂತ. ಬಟ್ ನನ್ನ ಸೈಜ್ ಅವೈಲಬಲ್ ಇಲ್ಲ. ನನಗೆ 35 ಇದೆ, 38 ಏನೋ ಇದೆ, 38 39 ನಾನು ನೋಡಿದ್ದು. ಸೊ 36 ನನ್ನ ಸೈಜ್ ಇಲ್ಲ, ಸ್ಟಾಕಲ್ಲೇ ಇಲ್ವಂತೆ. ಸೊ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಚೆಕ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ಬೆಟರ್ ನಾನು ಆನ್ಲೈನಲ್ಲಿ ತೊಗೊಳ್ಳೋದೇ ಬೆಟರ್ ಅಂತ ಅಂದರು. ಬಿಕಾಸ್ ಬೇರೆ ಕಡೆ ಹೋದ್ರೂ ಸ್ಟಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಒರಿಯನ್ ಮತ್ತು ಮಾಲ್ ಆಫ್ ಏಷ್ಯಾ ಆ ಥರದ ಪ್ಲೇಸಸಲ್ಲಿ ಇರ್ಬೋದು ಅಂದರು. ಅಷ್ಟು ದೂರ ಹೋಗೋದಿಲ್ಲ. ಐ ಥಿಂಕ್ ನಾನು ಮಿಂತ್ರಾದಲ್ಲೇ ಶಾಪ್ ಮಾಡಬೇಕು ಇವಾಗ. ಐ ಆಮ್ ಎಟ್ H&M. ರಿಯಲಿ ಆಮ್ ಫೀಲಿಂಗ್ ಬ್ಯಾಡ್ ಆಯಿತಾ. ನಾನು ಶಾಪ್ ಮಾಡಬೇಕಂತಲೇ ಬಂದರೆ ನಂಗೆ ಸಿಗಲಿಲ್ಲ. ಐ ಆಮ್ ಫೀಲಿಂಗ್ ಬ್ಯಾಡ್. ಐ ಲವ್ ದಿಸ್ ಬ್ಯಾಗ್ ಆಯಿತಾ. ಕಲರ್ಸು ಇದೆ. ಐ ಥಾಟ್ ಇಟ್ ವಿಲ್ ಬಿ ಅರೌಂಡ್ ಸಮಥಿಂಗ್ ಲೈಕ್ 1500 2000 ಒಳಗಡೆ. ಇಟ್ ಈಸ್ ಲೈಕ್ 2799. ನೋ ಬಟ್ ಐ ವಾಂಟ್ ದಿಸ್. ಬಟ್ ನೋಡೋಣ ನೆಕ್ಸ್ಟ್ ಆಫರಲ್ಲಿ. ದಿಸ್ ಒನ್ ಈಸ್ ಆಲ್ಸೋ ನೈಸ್. ಇಟ್ಸ್ ಕ್ವೈಟ್ ಡೀಸೆಂಟ್. ಐ ಗಾಟ್ ದೀಸ್ ಪರ್ಲ್ಸ್ ಕಲೆಕ್ಷನ್. ವಾವ್, pretty beautiful. Wow. ನಾನು ಇವಾಗ ಕೋರಮಂಗಲ ನನಗೆ ಹತ್ತಿರ ಅಲ್ಲ, ಸೊ ಅಲ್ಲಿ ನೆಕ್ಸಸಲ್ಲಿ ಕೇಳಿದೆ ಇದು ಅವೈಲಬಲ್ ಇದೆಯಾ ಅಂತ. ಸೊ ಅವ್ರ ಹತ್ರನೂ ಅವೈಲಬಲ್ ಇರುವಂತೆ. 39 40 ಎರಡೇ ಸೈಜ್ ಇರೋದಂತೆ. ಸೊ ನಾವು ಐ ಥಿಂಕ್ ಐ ಶುಡ್ ಶಾಪ್ ಆನ್ಲೈನ್ ಇವಾಗ. ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಐ ಟ್ರೀಟ್ ಮೈ ಸೆಲ್ಫ್. ಐಮ್ ಫೀಲಿಂಗ್ ಬ್ಯಾಡ್ ಆ್ಯಕ್ಚುಲಿ. ಸೊ ಮ್ಯಾಗ್ನೋಲಿಯಾ ಅಥವಾ ದಿಯೋಬ್ರಮ್ ಬೇಡ, ದಿಯೋಬ್ರಮ್ ಇಲ್ಲಿ ನಮ್ಮ ಮನೆ ರೋಡಲ್ಲೇ ಇದೆ. ಸೊ ಮ್ಯಾಗ್ನೋಲಿಯಾದಲ್ಲಿ ಹೋಗಿ ಏನಾದ್ರು ತಿನ್ನೋಣ. ಇವಾಗ ಕ್ಲಾಸಿಕ್ ಡ್ರೆಸ್ಲೆಸಸ್ ತೊಗೋತೀವಿ ಅಂತ ಈ ಸರಿ ಸಾಲ್ಟೆಡ್ ಕ್ಯಾರಮಲ್ ಟ್ರೈ ಮಾಡೋಣ ಅಂತ. ಐ ಗಾಟ್ ದಿಸ್. ಗೊತ್ತಿಲ್ಲ ಹೆಂಗಿರುತ್ತೆ ಟೇಸ್ಟ್ ಏನು, ಬಟ್ ನೋಡೋಣ. ನಾಟ್ ಬ್ಯಾಡ್, ನೈಸ್. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಐಮ್ ಫೀಲಿಂಗ್ ಬ್ಯಾಡ್ ಆ್ಯಕ್ಚುಲಿ. ಅಂದ್ಕೊಂಡು ಹೋಗಿದ್ದಾಗಲಿಲ್ಲ ಅಂತ. ಹೋಲ್ ಇನ್ ಮೈ ಪಾಕೆಟ್ ಅನ್ನೋ ಥರ ತಿನ್ನೋದು ಅದು ಇದು ಎಲ್ಲ ನನಗೆ ಖರ್ಚಾಯಿತು. ಬಟ್ ಐ ಹ್ಯಾವ್ ಆರ್ಡರ್ಡ್ ಆನ್ಲೈನ್. ಸೊ ಆನ್ಲೈನ್ ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದೀನಿ ನನ್ನ ಫುಟ್ವೇರ್. ಈಗ ಒಂದು 5 ನಿಮಿಷ ಬಿಟ್ಟು ಹ್ಯಾವ್ ಸಮ್ ವರ್ಕ್ RR ನಗರದಲ್ಲಿ. ಅಲ್ಲಿ ಗೋ ಔಟ್. ಅದಾದಮೇಲೆ ವಿಂಕಾ ರೋಸಲ್ಲಿ ನೆನೆ ನಾನು ಕೆಲವೊಂದು ಔಟ್ಫಿಟ್ಸ್ ತೊಗೊಂಡೆ. ಸ್ವಲ್ಪ ಫಿಟ್ಟಿಂಗ್ ಬೇಕಿತ್ತು. ಸೊ ಅವರೇ ಫಿಟ್ಟಿಂಗ್ ಮಾಡಿಕೊಡೋ ಕಾರಣ ಇವತ್ತು ಬನ್ನಿ ಕೊಡ್ತೀವಿ ಅಂದಿದ್ದಾರೆ. ಅದು ಒಂದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ವಿಂಕಾ ರೋಸ್ ಹೋಗಿ ನನ್ನ ಡ್ರೆಸ್ ಕಲೆಕ್ಟ್ ಮಾಡಿಕೊಂಡು come back. Maybe I'll prepare something for night bath ಆ ಥರ ಏನಾದರೂ ಇಫ್ ಪ್ರೀತಮ್ ಕಮ್ಸ್ ಫಾರ್ ಡಿನ್ನರ್. ಅಥವಾ ನಾನು ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಫಿಗರ್ ಔಟ್ ಮಾಡಬೇಕು. ಹೆಂಗಿರೋ ಚಟ್ನಿ ಪುಡಿ ಆ ಥರ ಏನೋ ಇದೆ. ಸೊ ರೈಸ್ ಮಾಡಿಕೊಂಡು ಚಟ್ನಿ ಪುಡಿ ಜೊತೆ ತಿನ್ನಲ್ಲ ಆ ಥರ ಏನಾದರೂ ಒನ್ ಟೈಮ್ಗೆ ಐ ವಿಲ್ ಹ್ಯಾವ್. ಬ್ಯಾಕ್ ಇನ್ ದ ಹೋಮ್, ಡನ್ ವಿತ್ ದ ಡಿನ್ನರ್ ಆ್ಯಂಡ್ ಎವ್ರಿಥಿಂಗ್. ಇವಾಗ 9 ಗಂಟೆ. ಇವಾಗ ಬಂದಿದ್ದೀನಿ ಮನೆಗೆ. ಆ್ಯಂಡ್ ಐ ಹ್ಯಾವ್ ಶಾಪ್ಡ್ ಅ ಲಾಟ್, ಲೈಕ್ ಕ್ವೈಟ್ ಅ ಲಾಟ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಝುಡಿಯೋ, ಈಸಿ ಬೈ ಎಲ್ಲ ಕಡೆ ಶಾಪ್ ಮಾಡಿದೆ. ಹಾಲ್ ವಿಡಿಯೋದಲ್ಲಿ ನೋಡಿರ್ತೀರ ಅನ್ಕೋತೀನಿ ಇಷ್ಟರಲ್ಲಿ ಆಲ್ರೆಡಿ. ಇಲ್ಲ ಅಂದರೆ ಆಬ್ವಿಯಸ್ಲಿ ಹಾಲ್ ವಿಡಿಯೋದಲ್ಲಿ ನೋಡ್ತೀರಾ ವಾಟ್ ಆಲ್ ಐ ಗಾಟ್ ಅಂತ. ಆ್ಯಂಡ್ ಐ ಆಮ್ ಡನ್ ಫಾರ್ ದ ಡೇ. ಆರಾಮಾಗಿ ಇವಾಗ ಬಿಗ್ ಬಾಸ್ ನೋಡ್ತಾ ವಿ ಗೋನ ಎಂಡ್ ದಿಸ್ ಡೇ. ಎವ್ರಿವನ್ ಗುಡ್ ಮಾರ್ನಿಂಗ್. ಐ ಆಮ್ ಚೆಕಿಂಗ್ ಟು ದಿಸ್ ವಿಡಿಯೋ ಆಫ್ಟರ್ 1 ಡೇ. ನಾನು ಹೇಳಿಲ್ಲ ಅಲ್ಲ. ಸೊ ಇವತ್ತು ರಮ್ಯಾ ಮನೇಲಿ ಫಂಕ್ಷನ್ ಇದೆ. ಸತ್ಯನಾರಾಯಣ ಪೂಜೆ, ಗಣಪತಿ ಹೋಮ, ಆಲ್ ದಟ್. ಸೊ ಇವಾಗ ಅವಳು ಬರ್ತಾಳೆ, ಅರ್ಲಿ ಮಾರ್ನಿಂಗೇ ಬರ್ತಾಳೆ. ಸೊ ರೆಡಿ ಆಗ್ಬಿಟ್ಟು ಕಂಪ್ಲೀಟ್ ರೆಡಿ ಆಗ್ಬಿಟ್ಟು ಹೊರಡ್ತಾಳೆ. ಸೊ ಅದಕ್ಕೆ ನಾನು ಬೇಗ ಎದ್ದು ಫ್ರೆಶ್ ಆಗಿದ್ದೀನಿ. ಆ್ಯಂಡ್ ಈವ್ನಿಂಗ್ ಮಧ್ಯಾಹ್ನ ನನಗೆ ಬ್ರೈಡ್ ಇದೆ. ಅದಾದಮೇಲೆ ಇನ್ನೊಂದು 2 ಲೊಕೇಶನ್ ಇದೆ ಇವತ್ತು ವರ್ಕು. ಸೊ ಇನ್ನೊಂದು ನಾನ್ ಬ್ರೈಡ್ ಇದೆ, ಆಲ್ ದ್ಯಾಟ್. ಐ ಆಮ್ ಆಲ್ರೆಡಿ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ. ಸ್ವಲ್ಪ ಮೊಬೈಲ್ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ದೆ. ಹಾಫ್ ಆನ್ ಅವರಿಂದನೇ ಐ ಹ್ಯಾವ್ ವೋಕನ್ ಅಪ್ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಹರ್ ಆ್ಯಕ್ಚುಲಿ. ಎವ್ರಿವನ್, ಇಟ್ಸ್ ಬೀನ್ 12:30 ಇವಾಗ. ಸೊ ರಮ್ಯಾ ಮನೆಗೆ ಹೋಗೋಕ್ಕೆ ಐ ಆಮ್ ರೆಡಿ. ಆ್ಯಂಡ್ ಇನ್ನೇನು ಸಿಂಧುನು ಜಾಯ್ನ್ ಆಗ್ತಾಳೆ. ನಾನು ಸಿಂಧು ಇಬ್ಬರು ಒಟ್ಟಿಗೆ ಹೋಗ್ತಿದ್ದೀವಿ. ಸತ್ಯನಾರಾಯಣ ಪೂಜೆ ಆಲ್ಮೋಸ್ಟ್ ಈಗ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಸೊ ನಮಸ್ಕಾರ ಹಾಕ್ಕೊಂಡು ಊಟ ಮಾಡಿಕೊಂಡು ಐ ವಾಂಟ್ ಟು ಕಮ್ ಬ್ಯಾಕ್ ಬಿಕಾಸ್ 3:30ಗೆ ಬ್ರೈಡ್ ಇದ್ದಾರಲ್ಲ ಹಾಗಾಗಿ. ಆ್ಯಂಡ್ ರಮ್ಯಾದು ಅಮ್ಮದು ಬರ್ಡೇ, ಆಂಟಿ ಬರ್ಡೇ, 70 years ಬರ್ತ್ಡೇ. ಅದಕ್ಕೆ ಅವಳು ಸರ್ಪ್ರೈಸ್ ಥರ ಇದನ್ನು ಶೀಸ್ ಥ್ರೋಯಿಂಗ್ ಅ ಪಾರ್ಟಿ ಅನ್ನೋದಕ್ಕಿಂತ ಒಂದು ಪೂಜೆ, ಒಂದು ಇವೆಂಟ್ ಥರ ಮಾಡ್ತಾ ಇರೋದು. ಸೊ ಆಂಟಿಗೆ ಆಲ್ರೆಡಿ ಸರ್ಪ್ರೈಸ್ ರಿವೀಲ್ ಆಗೋಗ್ಬಿಟ್ಟಿತ್ತಂತೆ. ಬಟ್ ನಮಗೆಲ್ಲ ಮುಂಚೆನೇ ಹೇಳಿದ್ಲು. ಸೊ ಹಿಂಗೆ ಸೊ ಅವ್ರ ಬರ್ತ್ಡೇ ಸೊ ಆ್ಯಂಡ್ ಸೊ ಮೊನ್ನೆ ಆಯಿತು. ಸೊ ಇವಾಗ ನಾನು ಹಿಂಗೆಲ್ಲ
ಸರ್ಪ್ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತೆಲ್ಲ ನಮ್ಮನ್ನೂ ಎಲ್ಲ ಕರೆದಿದ್ಲು. ಸೊ ನಾನು ಅವಳು ಹಂಗೆ ಅಂದಾಗಲೇ ನಾನು ಲಾಸ್ಟ್ ವೀಕು ಮೈಸೂರಿಗೆ ಹೋಗಿದ್ದೆ. ಇಫ್ ಯು ಗೈಸ್ ಹ್ಯಾವ್ ಸೀನ್ ಲಾಸ್ಟ್ ವ್ಲಾಗ್, ನಾನು ಇಣ್ಕಲ್ ಸ್ಯಾರಿ ತೊಗೋಬೇಕಂತ ಮತ್ತೆ ಎಕ್ಸಿಬಿಷನ್ ಒಳಗಡೆ ಹೋಗಿದ್ದೆ. ದಿಸ್ ಈಸ್ ದಟ್ ಒನ್ ಆಫ್ ದ ರೀಸನ್. ಸೊ ಆಂಟಿಗೆ ನಾನು ಈ ಸಾರಿ ತೊಗೊಬಂದಿದ್ದೀನಿ. ಸಿ ಹೌ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್ ಇಟ್ ಈಸ್. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆಲ್ ದಟ್. ಸೊ ನಾನು ಒಂದು 3-4 ತೊಗೊತಾ ಇದ್ದೆ ಗಿಫ್ಟಿಂಗಿಗೆ. ಸೊ ಅವಾಗ ಇದು ನೋಡಿದ ತಕ್ಷಣ ಆಂಟಿದು ಬರ್ತ್ಡೇ ನಾಡಿದ್ದು ಆ್ಯಂಡ್ ಫಂಕ್ಷನ್ಗೂ ಕರೆದಿದ್ದಾಳೆ, ತೊಗೊಬಿಡೋಣ ಅಂತ ತೊಗೊಂಡೆ. ದಿಸ್ ಇಸ್ ಸೋ ಗುಡ್. ಇಟ್ಸ್ ಕಾಟನ್, ಈ ಥರ ಫುಲ್ ಥ್ರೆಡ್ ವರ್ಕ್ ಇದೆ ಆ್ಯಂಡ್ ಇಳ್ಕಲ್ ಸ್ಯಾರಿ ಬಾರ್ಡರ್ ಇದೆ. ಸೊ ಬೆಳಗ್ಗೆ ರಮ್ಯಾ ಬಂದಾಗಲೂ ನಾನು ಹೇಳಲಿಲ್ಲ ಸಾರಿ ಈ ಥರ ಎಲ್ಲ ತೊಗೊಂಡಿದ್ದೀನಿ ಅಂತ, ಈಗಲೇ ಸರ್ಪ್ರೈಸ್ ಮಾಡೋಣ ಅಂತ. ಸೊ ಈಗ ನೋಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಮೈಸೂರಿಂದ ತಂದು ನಾನೇ ಡೀಟೇಲಾಗಿ ನೋಡಿರಲಿಲ್ಲ. ಕಲರ್ ಕಾಂಬಿನೇಷನ್ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್. ಯಾ, ಲೆಟ್ಸ್ ಗೋ, ಲೆಟ್ಸ್ ಅಟೆಂಡ್ ದ ಫಂಕ್ಷನ್. The next morning. Hi you guys, I'm back from the work and ಇವಾಗ ಇಟ್ಸ್ ಬೀನ್ 1:30. ಊಟ ಆಯಿತು, ಎಲ್ಲ ಆಯಿತು. ಆ್ಯಂಡ್ ಮೀ ಆ್ಯಂಡ್ ಪ್ರೀತಮ್ ವಿ ಆರ್ ಸೂಪರ್ ಡೂಪರ್ ಆ್ಯಂಡ್ ಫ್ರೆಶ್. ನಾನು ಹೇಳಿದ್ದೆ ಅನ್ಸುತ್ತೆ ಇದೇ ವ್ಲಾಗಲ್ಲಿ, ಐ ಆಮ್ ನಾಟ್ ಶ್ಯೂರ್. ಪ್ರೀತಮ್ ವಾಂಟ್ಸ್ ಟು ಗೋ ಫಾರ್ ಮಂತ್ರಿ ಮಾಲ್, ಒಂದೇನೋ ಸ್ವಲ್ಪ ಕೆಲಸ ಇದೆ ಅಂತ. ಸೊ ಅದು ಮುಂದೆ ಹೋಗ್ತಾನೆ ಬಂತು. ಫೈನಲ್ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿ ಇಷ್ಟೋ ತನಕ ರೆಸ್ಟ್ ತೊಗೊಂಡೆ. ಬಿಕಾಸ್ ನಾನು ಮಧ್ಯರಾತ್ರಿ 3 o'clock ಎದ್ದಿದ್ದು. ಸೊ ಎದ್ದು ಬ್ರೈಡ್ ಎಲ್ಲ ಮಾಡಿ, ಇನ್ನೊಂದು ನಾನ್ ಬ್ರೈಡ್ ಇತ್ತು. ಸೊ 2 ಲೊಕೇಶನ್ ಎಲ್ಲ ಕವರ್ ಮಾಡಿ ಅವ್ರಿಗೆಲ್ಲ ಮಾಡಿ ಬರೋಷ್ಟರಲ್ಲಿ ಇಟ್ ವಾಸ್ 9:30. ಸೊ ಬಂದು ಮಲ್ಕೊಂಡವಳು. ಈಗ 1 o'clock ಎದ್ದು ಊಟ ಮಾಡಿರೋದು ನಾನು. ಆ್ಯಂಡ್ ಓಕೆ, ಐ ಆಮ್ ರಿಲ್ಯಾಕ್ಸ್ಡ್ ಬಿಟ್ ಓಕೆ ಅಂತ ಅನಿಸ್ತು. ಅದಕ್ಕೆ ಐ ಆಮ್ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ ಟು ಗೋ ಮಲ್ಲೇಶ್ವರಂ ಮಂತ್ರಿ ಮಾಲ್. ದಿಸ್ ಈಸ್ ಹೌ ಐ ಆಮ್ ರೆಡಿ. ಈಸಿ ಬ್ರೀಸಿ, ಸಿಂಪಲ್ ಆಗಿದೆ. ಐ ಥಿಂಕ್ ವಿಲ್ ಗೋ ಬೈ ಆಟೋ, ಓಲಾ ಅನ್ಸುತ್ತೆ. ಬಿಕಾಸ್ ಅಷ್ಟು ದೂರ ಪ್ರೀತಮ್ ಕೂಡ ರೈಡ್ ಮಾಡಬೇಕು, ಅವನಿಗೂ ಕೂಡ ಸ್ಟ್ರೈನ್ ಆಗಿದೆ. ವಿ ಆರ್ ನಾಟ್ ಕೀಪಿಂಗ್ ಸೋ ವೆಲ್, ಅದಕ್ಕೇ ವಿ ಥಿಂಕಿಂಗ್ ಟು ಗೋ ಬೈ ಓಲಾ ಆಟೋ. ಸೊ ಯಾ, ಲೆಟ್ಸ್ ಗೋ. ಆ್ಯಂಡ್ ನಾನು ಇವತ್ತು ಆರ್ಡರ್ ಮಾಡಿರೋದು ಬೇರೆ ಬರುತ್ತೆ ನನ್ನ ವರ್ಕಿಂದು ಮಿಂತ್ರಾದಲ್ಲಿ. ಸೊ ಓಪನ್ ಬಾಕ್ಸ್ ಡೆಲಿವರಿ ಇದೆ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಓಪನ್ ಬಾಕ್ಸ್ ಡೆಲಿವರಿ. ಗೊತ್ತಿಲ್ಲ ನಾವು ಹೋದಾಗ ಬರ್ತಾರಾ ಏನು, ಆಲ್ ದಟ್. ಬಟ್ ಯಾ, ರೈಟ್ ನೌ ಐ ಆಮ್ ರೆಡಿ ಲೈಕ್ ದಿಸ್. ಲೆಟ್ಸ್ ಗೋ. God, wow, how beautiful. Thinking to go inside because 70% off ಏನೋ ಇದೆ ಇದು ನೆಸ್ಟೇಷಿಯಾ. ಸೊ ಲೆಟ್ಸ್ ಗೋ. ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ಲೈಕ್ ಹೋಮ್ ಸೆಂಟರ್ಗಿಂತ ಚೆನ್ನಾಗಿದೆ ಇದು.
Wow, I have not come across these brands actually. How pretty is this? So good. ಏನಿದೆ ಪ್ರೈಸ್ ಇದ್ರದ್ದು? 4140 ಅಪ್ಪ. ಬಟ್ ಬ್ಯೂಟಿಫುಲ್. ಇಟ್ಸ್ ಎಕ್ಸ್ಪೆನ್ಸಿವ್ ಸೈಡ್ ಇದೆ ಬಟ್ ಬ್ಯೂಟಿಫುಲ್. ಕರೀಸ್ ಆಗಿರ್ಬೋದು, ಹೋಮ್ ಡೆಕೋರ್ ಆಗಿರ್ಬೋದು, ಇಟ್ಸ್ ನೈಸ್. ಕ್ರಾಕರೀಸ್ ಅಷ್ಟೇ, ಈ ವಾಸಸ್ ಮತ್ತು ಡೆಕೋರ್ ಪೀಸ್. ಸಿ ದಿಸ್ 3000 ಸಮಥಿಂಗ್ ಇದೆ. ಇದು ಬ್ಯೂಟಿಫುಲ್. ಆ್ಯಂಡ್ ದಿಸ್ ಒನ್ ಆಲ್ಸೋ. ಒಂದು ಮನೆ ಅಸ್ಥೆಟಿಕ್ ಅದೇ ಥರ ಇರಬೇಕು ಇದೆಲ್ಲ ಇಡಬೇಕಂದ್ರೆ, ಸಕ್ಕದಾಗಿ ಕಾಣಿಸುತ್ತೆ. ಲವ್ವಿಂಗ್ ಇಟ್. ವಾವ್, ಸಿ ದಿಸ್ ಪೀಸ್, ಹೌ ಬ್ಯೂಟಿಫುಲ್. ಅದು ವಾಟರ್ ಮೆಲನಾ? ಓಕೆ, ಟ್ರೈ ಮಾಡೋಣ. ಸೆಲ್ಫಾಗಿ ಇಲ್ಲಿ ಇದು ಮಾಡಿದ್ರೆ ಪುಷ್ ಅಂತ ಇಲ್ಲಿ ಬರುತ್ತೆ ಅಂತ ಅಂದ್ಕೊಳ್ವಿ. ಮೆಷಿನ್ ಏನೋ ಪ್ರಾಬ್ಲಮ್ ಇದೆಯಂತೆ. ಶಿಟ್. ಹೆಂಗೆ ದಿಸ್ ಬಬಲ್ ಟೀ ಫಾರ್ ದ ಫಸ್ಟ್ ಟೈಮ್. ಬ್ಲ್ಯಾಕ್ ಕರೆಂಟ್ ಚೆನ್ನಾಗಿರುತ್ತೆ ಅಂದರು, ಸೊ ಅದೇ ತೊಗೋತಾ ಇದ್ದೀನಿ. ನಾನು ಬಬಲ್ ಟೀ ತೊಗೊಬಂದು ಇವನನ್ನು ಹುಡುಕ್ತಾ ಇದ್ರೆ ಈಸ್ ಎಟ್ KFC. ನಂಗೆ ಗೊತ್ತಾಯಿತು ಈ ಕಡೆನೇ ಸೈಡ್ ಎಲ್ಲ ನಾನ್ ವೆಜ್ ಸೈಡ್ ಇರ್ತಾನೆ ಅಂತ. ಐ ಕೇಮ್ ದಿಸ್. ವಿ ಗಾಟ್ ಸೋ ಮಚ್. ಇದು ಯಾವುದು ನನಗಲ್ಲ, ಬಿಕಾಸ್ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ. ಇಟ್ಸ್ ಫಾರ್ ಪ್ರೀತಮ್. ಈ ಗಾಟ್ ಬರ್ಗರ್, ಸೋ ಆ್ಯಂಡ್ ಸೋ. ಬಟ್ ಎಷ್ಟೊಂದು ಏನಾಗಿದೆ KFC ತಿಂದು. ಈಗ ನಾನು ಟೇಸ್ಟ್ ಮಾಡೋ ಟೈಮು. ನಥಿಂಗ್ ಬಟ್ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ನ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ನೈಸ್, ಇಟ್ಸ್ ರಿಫ್ರೆಶಿಂಗ್. ಬಟ್ ಐಸ್ ಕ್ರೀಮ್ ಅಂದರೆ ನಾನು ಈ ಫ್ಲೇವರ್ ತೊಗೊಂಡಿದ್ದು ಒಳ್ಳೇದಾಯ್ತು ಅಂದ್ಕೊತೀನಿ. ಓಕೆ, ದಟ್ ಬಬಲ್ ದಟ್ ಬಬಲ್ ಸಿಗುತ್ತಲ್ಲ, ಅದು ಹಿಂಗೆ ಹೊಡಿಯುತ್ತೆ ಬಾಯಿ ಒಳಗಡೆ. ನೈಸ್, ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಬ್ಯೂಟಿಫುಲ್ ಇಸ್ ದಿಸ್ ಸ್ಟೋರ್. ಸಕ್ಕತ್ತಾಗಿದೆ. ಆ್ಯಂಡ್ ಬನಾನಾ ಕ್ಲಬ್ ಓಪನ್ ಮಾಡಿದ್ದಾರೆ ಮಂತ್ರಿಲಿ. ನಂಗೆ ಗೊತ್ತೇ ಇರಲಿಲ್ಲ. ಹೇಳಿದ್ನಲ್ಲ, ತುಂಬ ಅಂದರೆ ತುಂಬ ಸ್ಟೋರ್ಸ್ ಇದೆ. ಎಕ್ಸ್ಪ್ಲೋರ್ ಮಾಡೋಕ್ಕೆ 2-3 ದಿನವೇ ಬೇಕು. ಸೊ ಬನಾನಾ ಕ್ಲಬ್ ಹೋಗೋಣ ಅನ್ಕೊತಾ ಇದ್ದೀವಿ. ಮಂತ್ರಿಯಿಂದ ಬಂದ್ವಿ ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ಇವಾಗ ಐ ಆಮ್ ಗೋಯಿಂಗ್ ಫಾರ್ ಸಲೂನ್ ಬಿಕಾಸ್ ಐ ಬ್ಯಾಡ್ಲಿ ನೀಡ್ ಹೆಡ್ ಮಸಾಜ್. ನನಗೆ ಇವತ್ತು ಮಂತ್ರಿಗೆ ಹೋಗೋಷ್ಟು ಎನರ್ಜಿನೇ ಇರಲಿಲ್ಲ. ನೆನ್ನೆ ಮತ್ತು ಇವತ್ತು ವರ್ಕ್ ಮಾಡಿ ಅದು ಅರ್ಲಿ ಮಾರ್ನಿಂಗ್ ಆರ್ಡರ್ಸು ಫುಲ್ ಡ್ರೈನ್ ಔಟ್ ಆಗಿದೆ. ಬಟ್ ಆದರೂ ಪ್ರೀತಮ್ಗೋಸ್ಕರ ಐ ವೆಂಟ್ ಟು ಮಂತ್ರಿ. ಸೊ ಇವಾಗ ನಾನು ಹೋಗಿ ಫಸ್ಟು ಹೇರ್ ಆಯಿಲ್ ಮಸಾಜ್ ಮಾಡಿಸ್ಕೊತೀನಿ. ಸೊ ಹೇರ್ ವಾಶ್ ಮಾಡಿಸಲ್ಲ, ಬಿಕಾಸ್ ಟುಮಾರೋ ಹೆಂಗಿದ್ರು ಫ್ರೈಡೇ. ನಾನೇ ಸ್ವಲ್ಪ ನೀಟಾಗಿ ಹೇರ್ ವಾಶ್ ಮಾಡಬೇಕು. ಎಷ್ಟೊಂದು ದಿನ ಆಗ್ತಿದೆ ಈಗ ಹೇರ್ ಆಯಿಲ್ ಮಸಾಜ್ ಮಾಡಿಸೋದು, ಇಲ್ಲ ಹೇರ್ ವಾಶಿಗೆ ಸಲೂನ್ಗೆ ಹೋಗೋದು, ಹಾಗೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾಳೆ ನಾನೇ ಹೇರ್ ವಾಶ್ ಮಾಡ್ಕೊತೀನಿ. ಬಟ್ ಇವಾಗ ಹೋಗಿ ಒಂದು ಹಾಫ್ ಆನ್ ಅವರ್ ಡೀಪ್ ಆಯಿಲ್ ಮಸಾಜ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ತುಂಬ ಅಂದರೆ ತುಂಬ ಚಳಿ ಬಿದ್ದಿದೆ. ಮಂತ್ರಿಯಿಂದ ಆಟೋದಲ್ಲಿ ಬರೋಷ್ಟರಲ್ಲಿ ಐ ಆಮ್ ಲೈಕ್ ಡನ್. ಸೊ ಇವಾಗ ಫುಲ್ ಕೋಸಿಯಾಗಿ ಐ ಆಮ್ ಗೋಯಿಂಗ್ ಟು ಅಮಿತಿ ಸಲೂನ್, RR ನಗರ್. Yes, I'm done for the day. I got the waxing done, hair oil, hair massage, all that. ಈಗ ರಿಲ್ಯಾಕ್ಸ್ ಆಗಿ ನಾನು ಇವತ್ತು ಪೂರ್ತಿ ಫ್ಲೆಡ್ಜಾಗಿ ಮಲ್ಕೊಳ್ಬೇಕು, ಲೈಕ್ ಟಿಲ್ ಮಾರ್ನಿಂಗ್. ಐ ವಾಂಟ್ ಟು ಗೋ ಫಾರ್ ಡೀಪ್ ಸ್ಲೀಪ್ ಸೊ ದಟ್ ಫ್ರಮ್ ಟುಮಾರೋ ಐ ವಿಲ್ ಬಿ ಪಂಪ್ಡ್. ನಾಳೆ ಫುಲ್ ಮನೆ ಕ್ಲೀನಿಂಗ್ ಎಕ್ಸೆಟ್ರಾ ಇದೆ ನನಗೆ. ಆ್ಯಂಡ್ ಮಂತ್ರಿ ಮಾಲ್ ಹೋಗಿದ್ದು, ಸೊ ಏನೋ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಒಂದು, ಹಾಗಾಗಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಾವು ಸನ್ಗ್ಲಾಸ್ ಹಟ್ಟಲ್ಲಿ ಏನೋ 40% ಆಫ್, ಅಂದರೆ ಸೆಕೆಂಡ್ ಪರ್ಚೇಸ್ಗೆ ಇಫ್ ಯು ಪರ್ಚೇಸ್ 2 ಸನ್ಗ್ಲಾಸ್, ಸೊ ವಿಚ್ ವಿಲ್ ಬಿ ಲೆಸ್ಸರ್ ಪ್ರೈಸ್ಡ್ ಸೆಕೆಂಡ್ ಒನ್ಗೆ, ಅದಕ್ಕೆ 40% ಆಫ್ ಇರುತ್ತೆ ಅನ್ನೋ ಥರ ಇತ್ತು. 4 days ಮಾತ್ರ ಇರುತ್ತೆ, ಬ್ಲ್ಯಾಕ್ ಫ್ರೈಡೇ ಸೇಲ್ ಅಂತ. ಸೊ ಇವರ್ ದಿಸ್ ಕ್ಲೋಸ್ ಟು ಗೆಟ್ ದೋಸ್ 2 ಸನ್ಗ್ಲಾಸಸ್. ಲೈಕ್ ಮೀ ಆ್ಯಂಡ್ ಪ್ರೀತಮ್, ನಾನೇ ಐ ವಾಸ್ ಲೈಕ್ ನೋ, ಬೇಡ, ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡೇ ಇತ್ತು.
ನಾವು ನೋಡಿದ್ದು ಸನ್ ಗ್ಲಾಸಸ್ ಎಲ್ಲ ಬರ್ಬರಿ ಮತ್ತು ಡಾಲ್ಚೆ ಗಬ್ಬಾನ ಆಬ್ವಿಯಸ್ಲಿ. ಆ್ಯಂಡ್ ಅದ್ರ ಮೇಲೆ 40% ಆಫ್ ಏನು ಸ್ವಲ್ಪ ಆಫ್ ಅಂತ ಅನಿಸ್ತು ನಮಗೆ ಇನ್ನೊಂದು. ಬಟ್ ದೆನ್ ಟು ಪ್ರೀತಮ್ ವಾಸ್ ಲೈಕ್ ಓಕೆ ವಿಲ್ ಗೆಟ್ ಅಂತ. ಬಟ್ ನನಗೆ ನಾನು ತುಂಬ ಪೇಮೆಂಟ್ಸ್ ಎಲ್ಲ ಪೇ ಮಾಡಬೇಕಿತ್ತು. ಸೊ ಆ್ಯಂಡ್ ಆಲ್ರೆಡಿ ನಾನು ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಇವತ್ತು ನೀವು ನೋಡಿದ್ರಿ ಬರ್ಕಿನ್ ಸ್ಟಾಕ್ಸು ಕೂಡ ನಂದು ಬಂತು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಸೊ ಆಲ್ರೆಡಿ ತುಂಬ ಶಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಬೇಡ, ಐ ಆಮ್ ಡನ್ ಫಾರ್ ದಿಸ್ ಮಂತ್ ಅಂದ್ಬಿಟ್ಟು ನೋ ಅಂತ ಅಂದ್ಬಿಟ್ಟು ನಾನೇ ಬೇಡ ಅಂತ ಹಠ ಮಾಡಿಕೊಂಡು ವಿ ಕೇಮ್. ಎಸ್ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಇದು ಒಂಥರ ರ್ಯಾಂಡಮ್ ವ್ಲಾಗ್. ಐ ಥೋ ಲವ್ಡ್ ಇಟ್ ಫಿಲ್ಮಿಂಗ್ ದಿಸ್ ವ್ಲಾಗ್, ಗೋಯಿಂಗ್ ಔಟ್, ಶಾಪಿಂಗ್ ಆ್ಯಂಡ್ ಡೂಯಿಂಗ್ ಮೈ ಬ್ರೈಡ್ಸ್ ವರ್ಕ್. ಅದು ಕೂಡ ಆಯಿತು, ನಂಗೆ ತುಂಬ ಖುಷಿ ಕೊಡ್ತು. ಇವತ್ತು ಮಾಡಿದ ಬ್ರೈಡು ತುಂಬ ಚೆನ್ನಾಗಿ ಬಂತು ಔಟ್ಲುಕ್ಕು. ನಾನು ಈ ಮೊಬೈಲಲ್ಲಿ ಫಿಲ್ಮ್ ಮಾಡೋಕ್ಕಾಗಲ್ಲ ಬಿಕಾಸ್ 2 ಪ್ಲೇಸ್ಗೆ ಹೋಗಿ ಮ್ಯಾನೇಜ್ ಮಾಡಬೇಕಿತ್ತಲ್ಲ, ಅದಕ್ಕೆ. ಸೊ ನಾನು ಶಾರ್ಟ್ಸ್ ಫಿಲ್ಮ್ ಮಾಡಿದ್ದೀನಿ. ಸೊ ಅದ್ರದ್ದು ಇಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ನೋಡಿರ್ತೀರ ನೀವು. ಕೇಮ್ ಔಟ್ ಸೋ ಗುಡ್ ಆ್ಯಂಡ್ ಶಿ ಆಲ್ಸೋ ಲವ್ಡ್ ಇಟ್, ಐ ಆಲ್ಸೋ ಲವ್ಡ್ ಇಟ್. ಆ ಥರ ನನಗೆ ಒಂದು ವರ್ಕ್ ಚೆನ್ನಾಗಿ ಬಂದುಬಿಟ್ರೆ ನಾನು ಅದೇ ಗುಂಗಲ್ಲಿರ್ತೀನಿ, ನಾನೇ ತೇಲ್ತಾ ಇರ್ತೀನಿ ವಾವ್ ನೈಸ್ ಐ ಡನ್ ದಿಸ್ ಅಂತ. ಸೊ ಯಾ, ಇಟ್ಸ್ ಅ ರ್ಯಾಂಡಮ್ ವ್ಲಾಗ್. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.